ಹಾಯ್ ಫ್ರೆಂಡ್ಸ್, ಮಮತಾನ್ ವ್ಲಾಗಿಗೆ ಸ್ವಾಗತ. ನಾನಿವತ್ತು ಮನೆಮದ್ದನ್ನ ನಿಮಗೆ ಹೇಳಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮಳೆಗಾಲ ಅಂದರೆ ಹೇಳಲೇಬೇಕಾ, ಮಕ್ಕಳಲ್ಲಿ ಶೀತ, ಕೆಮ್ಮು, ಕಫ, ಹಾಗೆ ದೊಡ್ಡವರಲ್ಲಿ ಸಹ ಅಷ್ಟೇ ಅಲ್ವಾ. ಒಬ್ಬೊಬ್ಬರು ಇದಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೇಳಿ ಹಿಂದೇಟು ಆಗ್ತಾ ಇರ್ತಾರೆ. ಅವ್ರಿಗೆ ತುಳಸಿ ಎಲೆ, ಸ್ವಲ್ಪ ಶುಂಠಿ, ಒಂದು ಬೆಳ್ಳುಳ್ಳಿ, 4ರಿಂದ 5 ಮೆಣಸಿನಕಾಳು, ಸ್ವಲ್ಪ ಚಕ್ಕೆ, ಸ್ವಲ್ಪ ಉಪ್ಪು, ಆಮೇಲೆ ಲವಂಗ, ಇಷ್ಟು. ಈಗಂತೂ ಎಲ್ಲರ ಮನೆಯಲ್ಲಿ ಕೊಟ್ಟು ಕಲ್ಲಿದ್ದೇ ಇರುತ್ತೆ. ಇದನ್ನೆಲ್ಲ ಕೊಟ್ಟು ಕಲ್ಲಿನಲ್ಲಿ ಹಾಕಿ ಫುಲ್ಲು ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ಕುಟ್ಟಬೇಕು. ಚಿಕ್ಕವರಿಗೆ ಇಷ್ಟು ಕ್ವಾಂಟಿಟಿ ಇದ್ದರೆ ಸಾಕು. ದೊಡ್ಡವ್ರಿಗೆ ಅಕಸ್ಮಾತ್ ಬೇಕು ಅಂದರೆ ಇದರಲ್ಲಿ 1 ಪಟ್ಟಷ್ಟು ಜಾಸ್ತಿ ಇದ್ದರೆ ಸಾಕು. ಇದನ್ನು ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಸ್ಬೇಕು. ಇದನ್ನು ನಮ್ಮ ಅಮ್ಮನಿಗೆ, ನಮ್ಮ ಅಜ್ಜಿಯವರೆಲ್ಲ ಇದನ್ನು ಟ್ರೈ ಮಾಡ್ತಿದ್ರಂತೆ. ನಮ್ಮಮ್ಮರು ಈಗ ನಮಗೆ, ನಮ್ಮ ಮಕ್ಕಳಿಗೆ ಇದನ್ನು ಟ್ರೈ ಮಾಡ್ತಾಯಿದ್ದೀವಿ. ತುಂಬಾ ಉಪಯೋಗ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಮಗ ಇಷ್ಟಿಷ್ಟಕ್ಕೂ ಫುಲ್ಲು ಕಫ ಆಗಿ ತುಂಬಾ ಪ್ರಾಬ್ಲಮ್ ಅನುಭವಿಸ್ತಿದ್ದ. ಯಾವಾಗ ಇದನ್ನು ಟ್ರೈ ಮಾಡ್ತಿದ್ವೋ ಆಗಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ. ಈಗ ಸ್ವಲ್ಪ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಈಗ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಇವತ್ತು ಬೆಳಗ್ಗೆ ಇದನ್ನು ಮಾಡಿ ಕುಡಿಸಿದ್ವಿ. ಇದು ಫುಲ್ಲು ಪೇಸ್ಟ್ ಆಗೋ ತನಕ ಇದೇ ರೀತಿ ಕುಟ್ಕೋಬೇಕು. ಈಗ ಇದು ಪೇಸ್ಟ್ ಆಗಿದೆ ಅಲ್ವಾ, ಇದನ್ನು ಒಂದು ಗ್ಲಾಸಲ್ಲಿ ಅದ್ರ ರಸ ಬರೋ ತನಕ ಚೆನ್ನಾಗಿ ಹಿಂಡ್ಕೋಬೇಕು. ಇದ್ರ ಮುಂದೆ ಯಾವುದೇ ರೀತಿ ಮೆಡಿಷನ್ಸು ಅಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು ಉಪಯೋಗ ಬರುತ್ತೆ ಇದು. ಒಂದು ಸಲ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ಕುಡಿದಾದ್ಮೇಲೆ ಸಹ ಗ್ಲಾಸ್ನ ಒಂದು 10 ನಿಮಿಷ ತನಕ ನೀರು ಕುಡಿಬಾರ್ದು ಮತ್ತು ಏನು ತಿನ್ನಬಾರ್ದು. ಒಂದು 10 ನಿಮಿಷ ಅಷ್ಟೇ. ಅದಾದಮೇಲೆ ಏನಾದರೂ ತಿನ್ನಬಹುದು. ಇದರ ರಸವನ್ನು ಒಂದು ಗ್ಲಾಸಲ್ಲಿ ಹಾಕಿ ಕುಡಿಸ್ಬೇಕು. ಸ್ವಲ್ಪ ಕೆಮ್ಮು ಕಾಣಿಸ್ಕೊಂಡ ತಕ್ಷಣವೇ ಈ ರೀತಿ ಟ್ರೈ ಮಾಡಿ. ಅದು ಬೆಳಗಿನ ಜಾವ ಮಾತ್ರ, ಯಾಕಂದರೆ ಖಾಲಿ ಹೊಟ್ಟೆಲಿ ಮಾಡಿದ್ರೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.